ಹಲೋ. ಸೊ ನಾವೀಗ ಮಧುರಮ್ ಹೋಟೆಲಿಗೆ ಬಂದಿದ್ದೇವೆ ರಾತ್ರಿ ಊಟ ಡಿನ್ನರಿಗೆ. ಸೊ ನಾವು ಕೃಷ್ಣ ಟೆಂಪಲಿಗೆ ಹೋಗಿದ್ದರು. ಅಂದರೆ ಭಾಳ ರಶ್ ಇತ್ತು, ಸಿಕ್ಕಾಪಟ್ಟೆ ಇದು ಸೆಕೆ ಬೇರೆ ಇಲ್ಲಿ. ಸೊ ನಿಂತ್ಕೊಳ್ಲಿಕ್ಕೆ ಆಗಲಿಲ್ಲ ಮತ್ತು ಒಳಗೋ ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ನಮ್ಮ ಆಯಿನೂ ಏನು ಹೇಳ್ತಾರಂತ ಕೇಳುವ. ನಾವಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಜನ, ಕಮ್ಮಿ ಆದರೂ ಒಂದು 25-30 ಸಾವಿರ ಜನ ಇರಲ್ಲ. ಅಷ್ಟು ಮಂದಿ ವಾಪಸ್ಸೇ ಬಂದರು. ನೀನು ಹೇಳ್ತೆ ಹೇಳಿ, ನಿಂಗೆ ಏನು ಅನ್ನಿಸ್ತು? ಅಲ್ಲಿ ಎಲ್ಲ ಅಲ್ಲಿ ಹೋಗಿದ್ರಲ್ಲ, ವಾಪಸ್ ಬಂದರು ಹಾಗೆ ನೋಡೋಕ್ಕಾಗ್ತೇನೆ. ಸೊ ಈಗ ನಮ್ಮ ಬಾಬಾ ಏನು ಹೇಳ್ತಾರಂತ ಕೇಳುವ. ಜನರಲ್ಲಿ ಬಹಳಷ್ಟು ಜನ ಇದ್ದರು, ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ವ್ಯವಸ್ಥಿತವಾದಂಥ ಲೈನ್ ಆಗಲಿ ಏನೂ ಇರಲಿಲ್ಲ. ಹೀಗಾಗಿ ಜನರು ಒಬ್ಬರನ್ನೊಬ್ಬರು ದುಡ್ಕೋತಾ ಹೋಗುವಂಥ ಸನ್ನಿವೇಶ ಇತ್ತು. ನನ್ನ ಲೆಕ್ಕದಲ್ಲಿ ಒಂದು 5,000-6,000 ಸಾವಿರವರೆಗೂ ಜನ ಇರ್ಬೋದು ಅಂತ ಅನಿಸ್ತದೆ. ನಾವು ನೋಡಿದಷ್ಟು ಜನ. ಹೀಗಾಗಿ ನಮಗೆ ಇದು ಅಸಾಧ್ಯ ಅಂತ ಕೂಡ ನಾವು ರಿಟರ್ನ್ ಬಂದಾಗಿ ಸ್ವಲ್ಪ ಹೊತ್ತು ಬಂದು ಮತ್ತೆ ಹೋದವು. ಜನ ಕಮ್ಮಿ ಆದರೆ ಮತ್ತೆ ಹೋಗ್ಬೋದು ಅಂತ ತಗೊಂಡು, ಆಗಲೂ ಅಷ್ಟೇ ಜನ ಇರೋದ್ರಿಂದ ನಾವು ಹೋಗೋದಕ್ಕಾಗಲಿಲ್ಲ. ಓಕೆ. ಸೊ ಆಯಿ ಹೇಳಿದ್ರಲ್ಲಿ ಒಂದು 15,000 ಜನ ಇತ್ತಂತ, ಬಾಬಾ ಹೇಳ್ದ 5-6 ಸಾವಿರ ಜನ ಉಂಟಂತ ಹೇಳಿದ್ರ. ನನ್ನ ಅನ್ಸಿಮಟ್ಟಿಗೆ ಒಂದು 2-3 ಸಾವಿರ ಜನ ಇದ್ರು ಅಷ್ಟೇ, ಭಾಳ ಇರಲಿಕ್ಕಿಲ್ಲ. 2-3 ಸಾವಿರ ಜನ ಇದ್ರು. ಓಕೆ. ಪಲ್ಲವಿ ಏನು ಹೇಳ್ತಾ ಅಂತ ಕೇಳ. ಪಲ್ಲು ಅಲ್ಲಿ ಎಷ್ಟು ಜನ ಇದ್ರು ಸುಮಾರು? ಅಲ್ಲಿ ಒಂದು 5,000 ಜನ ಇರ್ಬೋದೇನೋ. ಶ್ರೀಯ ಎಷ್ಟು ಜನ ಇದ್ರು ಅಲ್ಲಿ? ಯಾಕಂದ್ರೆ ಹೊರಗೆ 2,000 ಜನ ಇದ್ರೆ ಒಳಗೆ ಒಂದು 5,000 ಎಲ್ಲ ಒಳಗಲ್ಲ, ಹೊರಗಡೆ ಎಷ್ಟು ಜನ ಎಲ್ಲ ಸೇರಿ ಹೋಗ್ತಿದ್ರು ಬರ್ತಿದ್ರು. ಶ್ರೀಯ ನೀ ಹೇಳು, ನಿಂಗೇನು ಅನಿಸ್ತು? ಈಗ ನಾವಲ್ಲಿ ನೋಡಕ್ಕೆ ಹೋಗಿದ್ರಲ್ಲ, ದರ್ಶನ ಇನ್ನೂ ಸಿಗಲಿಲ್ಲಲ್ಲ, ಏನು ಗೊತ್ತಿಲ್ಲ? ಓಕೆ. ಸೊ ಈಗ ನಾವು ಊಟ ಮಾಡ್ಲಿಕ್ಕೆ ಬಂದಿದ್ದೇವೆ. ತುಂಬ ಚೆನ್ನಾಗಿ ರೇಟಿಂಗ್ ವ್ಯೂಸ್ ಇತ್ತು ಇದ್ರದ್ದು. ಸೊ ಹಾಗಾಗಿ ಮಧುಬನ್ ಹೋಟೆಲಿಗೆ ಬಂದಿದ್ದೇವೆ. ಸೊ ಇಲ್ಲಿ ಊಟ ಮಾಡಿದ ನಂತರ ಹೋಟೆಲ್ ಸ್ಟೇ ಇದೆ. ಸೊ ಅಲ್ಲಿಂದ ನಾಳೆ ಬೆಳಗ್ಗೆ ಜಲ್ದಿ ಧರ್ಮಸ್ಥಳ ರೂಟಿಗೆ ಹೋಗೋದು. ಓಕೆ, ಬಾಯ್.